ನೀವು ಪ್ರಗತಿಪರರು ಅಂದ ತಕ್ಷಣ ನೀವು ಬಂದ್ಕೊಳ್ಳೋದೇನು ಅಂದ್ರೆ ಹಿಂದೂ ಧರ್ಮದ ವಿರೋಧಿಗಳು. ಈ ಭಯೋತ್ಪಾದಕರು ಇರ್ತಾರಲ್ಲ, ಧಾರ್ಮಿಕ ಭಯೋತ್ಪಾದಕರು, ಆ ರೀತಿ ಪ್ರಗತಿಪರ ಭಯೋತ್ಪಾದಕರು. ಅವರಲ್ಲಿ ಒಬ್ಬ ಮನುಷ್ಯ ಹೇಳ್ತಾನೆ, ನೀವು ಸ್ನಾನ ಮಾಡದೇ ಇರೋದು ಒಳ್ಳೇದಾಯ್ತು ಸರ್, 50 ಕೋಟಿ ಜನ ಹೇಸಿಗೆ ಮಾಡಿರ್ತಾರೆ. ಅವನು ಹೇಳಿರೋ ಅರ್ಥ ಏನು ಅಂದ್ರೆ, ನೀರು ಮುಳುಗಿದ ತಕ್ಷಣ ಪಾಪ ಪರಿಹಾರ ಆಗುತ್ತೆ, ಮರ ಸುತ್ತ ತಕ್ಷಣ ನಾನು ಮೋಕ್ಷ ಸಿಕ್ಬಿಡುತ್ತೆ ಅಂತ ಅನ್ಕೋಬೇಡ. ಅಷ್ಟು ಸರಳ ಅಲ್ಲ. ಹಾಗೇನೆ ನಂತರ ಬರ್ತಾರಲ್ಲ, ಯಾರಿಗೂ ನಾವು ಮಸೀದಿಗೆ ಹೋಗಿ ಅಂತ ಹೇಳಲ್ಲ. ಅನೇಕ ಮುಸ್ಲಿಮರು ಸಮಸ್ಯೆಗಳು ತಗೊಂಡ್ಬರ್ತಾರೆ. ದರ್ಗಾದಲ್ಲಿ ಕೂತಿರೋದು ಅಷ್ಟೇ, ನಿಮಗೆ ಗೊತ್ತಿಲ್ಲ, ನೀವು ಹೋಗಿಲ್ಲ, ದಯವಿಟ್ಟು ಹೋಗಿ ಒಂದ್ಸರಿ. ಅದು ಮಸೀದಿ ಅಲ್ಲ, ಅದು ಅಲ್ಲಿ ಗುರುಗಳು ಕೂತಿರೋ ಜಾಗ. ಅಲ್ಲಿ ಎಷ್ಟು ಜನ ಹಿಂದೂಗಳು ಬರ್ತಾರೆ ನೋಡಿ. ಫಸ್ಟು ಉತ್ತಮ ಮನುಷ್ಯರಾಗಬೇಕು. ಉತ್ತಮ ಮನುಷ್ಯ ಅಂದ್ರೆ ನಮ್ಗೆ ಹೇಳ್ಕೊಟ್ರು ಹೇಳಿ ದೊಡ್ಡವರೆಲ್ಲ, ಅವರೆಲ್ಲ ಹೇಳ್ಕೊಟ್ರು ಒಂದೇ, ಸಹನೆಯಿಂದ ಇತರ ಜೀವಗಳನ್ನ ನೋಡು. ಸ್ನೇಹಿತರೆ, ನಾನಿವತ್ತು ನನ್ನ ಬಗ್ಗೆ ಕೆಲವು ಗೊಂದಲಗಳನ್ನ ಪರಿಹರಿಸೋದಕ್ಕೆ ನಿಮ್ಮ ಜೊತೆ ಮಾತನಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದ್ರೆ ಇವತ್ತಿನ ಬಹಳಷ್ಟು ಪ್ರವರ್ಧಮಾನಕ್ಕೆ ಬರ್ತಾ ಇರುವ ಯುವಜನತೆ ಹೆಚ್ಚು ಓದ್ತಾ ಇಲ್ಲ ನಾನು ಕಂಡ ಹಾಗೆ. ಅವರೆಲ್ಲರ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಗಂಗೆಯಲ್ಲಿ ನೀವು ಯಾಕೆ ಮುಳುಗಲಿಲ್ಲ, ನೀವು ಯಾಕೆ ದರ್ಗಾಗಳಿಗೆ ಹೋಗ್ತೀರಿ, ದೇವಸ್ಥಾನಕ್ಕೆ ಹೋಗಲ್ಲ, ಬಹಳ ಜನ ಕೇಳ್ತಾರೆ. ಆ ಒಬ್ಬ ಬಹಳ ಚೆನ್ನಾಗಿ, ಹುಡುಗನೋ ಹುಡುಗಿನೋ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸೋ ಗೊತ್ತಿಲ್ಲ, ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ, ನಾನು ಖುಷಿ ಆಯ್ತು. ಅಟ್ಲೀಸ್ಟ್ ನೀವು ಗಂಗೆಯಲ್ಲಿ ಮುಳುಗದೆ ಇರೋದ್ರಿಂದ ನಿಮ್ಮ ಪಾಪ ತೆಗೆಯೋ ಕಷ್ಟ ಪರಿಹಾರ ಆಯ್ತು ಗಂಗೆಗೆ. ಗ್ರೇಟ್, ಇಟ್ಸ್ ಆಲ್ ರೈಟ್. ನಾನು ಒಂದು ಹೇಳ್ತೀನಿ ಕೇಳಿ. ನೀವು ಪ್ರಗತಿಪರರು ಅಂದ ತಕ್ಷಣ ನೀವು ಬಂದ್ಕೊಳ್ಳೋದೇನು ಅಂದ್ರೆ, ಹಿಂದೂ ಧರ್ಮದ ವಿರೋಧಿಗಳು, ಹಿಂದೂ ವಿರೋಧಿಗಳು ಮತ್ತು ಇವೆಲ್ಲ ನಾಸ್ತಿಕರು. ನನ್ನ ಈ ಒಂದು ವಿಡಿಯೋನ ಅತಿ ಹೆಚ್ಚು ಮೆಚ್ಕೊಂಡಿರೋದು ನನ್ನ ಪ್ರಗತಿಪರ ಗುಂಪುಗಳು. ಅವರೆಲ್ಲರೂ ಒಪ್ಕೊಂಡ್ರು, ನಾವು ಹೇಳಬೇಕು ಅಂತಿದ್ದನ್ನ ನೀವು ಹೇಳಿದೀರಿ ಅಂತ ಹೇಳಿದ್ರು. ಆದರೆ ಅದೇ ರೀತಿ ಕೆಲವರು ಇದ್ದಾರೆ, ಈ ಭಯೋತ್ಪಾದಕರು ಇರ್ತಾರಲ್ಲ, ಧಾರ್ಮಿಕ ಭಯೋತ್ಪಾದಕರು, ಆ ರೀತಿ ಪ್ರಗತಿಪರ ಭಯೋತ್ಪಾದಕರು. ಅವರಲ್ಲಿ ಒಬ್ಬ ಮನುಷ್ಯ ಹೇಳ್ತಾನೆ, ನೀವು ಸ್ನಾನ ಮಾಡದೇ ಇರೋದು ಒಳ್ಳೇದಾಯ್ತು ಸರ್, 50 ಕೋಟಿ ಜನ ಹೇಸಿಗೆ ಮಾಡಿರ್ತಾರೆ. ನಾನು ರೇಗದೆ ಅದನ್ನ, ಏನಪ್ಪ ಮಾತನಾಡೋದು, ನೀನು ಎಲ್ಲಿಂದ ಬಂದಿದ್ಯೋ, ಯಾವ ಊರಿಂದ ಬಂದಿದ್ಯೋ ಗೊತ್ತಿಲ್ಲ, ನಾನು ಹಳ್ಳಿಗಾಡಿನಿಂದ ಬಂದವನು. ಒಂದೇ ಕಾಲುವೆಯಲ್ಲಿ ಎಲ್ಲ ಮಾಡ್ತಿದ್ವಿ, ತೊಳ್ಕೊತಾ ಇದ್ವಿ, ಅಲ್ಲೇ ಸ್ನಾನ ಮಾಡ್ತಿದ್ವಿ, ಈಜೊಡಿತಾ ಇದ್ವಿ. ಮತ್ತು ಆ ಗಂಗೆದಲ್ಲಿ 50 ಕೋಟಿ ಜನ ಬಂದವರೆಲ್ಲ ಹೇಸಿಗೆ ಮಾಡಿರ್ತಾರೆ ಅನ್ಕೊಂಡಿದೀಯಾ? ನಂಬರ್ 1, ದೊಡ್ಡ ನದಿ ಅದು, ಹೋಗಿ ನೋಡು ಗೊತ್ತಾಗುತ್ತೆ. ನಾನು ಅಲ್ಲಿ ಇಳಿದೇ ಇದ್ದಿದ್ದು ಯಾಕೆಂದ್ರೆ ಯಾರೋ ಏನೋ ಮಾಡ್ಬಿಟ್ಟಿರ್ತಾರೆ ಅಂತಲ್ಲ. ನನ್ನ ಏಜ್ಗೆ ಏನಾಗುತ್ತೆ, ಅಕಸ್ಮಾತ್ ಕಾಲ್ ಜಾರಿದ್ರೆ ಅಲ್ಲಿ ಪಾಚಿ ಇದೆ ಅಂತ ಹೇಳ್ತಾರೆ. ಕಾಲ್ ಜಾರಿಬಿಟ್ರೆ ಸುಮ್ಮನೆ ಇದಾಗುತ್ತೆ, ಅನವಶ್ಯಕ ಇದಾಗುತ್ತೆ, ಬೇಡ ಅಂತ ಇದು ಮಾಡ್ತೀನಿ. ಇಷ್ಟಾಗಿ ವಿಡಿಯೋದಲ್ಲಿ ಹೇಳಿದ್ದೀನಿ, ದೂರ ಕರ್ಕೊಂಡೋಗಿ ಗಂಗೆ ಎದುರಿಗೆ ನಾವು ಕೂತ್ಕೋಬೇಕು ಅಂದ್ರೆ ಅರ್ಥ ಏನು ಅಂದ್ರೆ, ಗಂಗೆಯಲ್ಲಿ ನಾನು ಅದು ಸಿಕ್ಕಿದ್ರೆ 1 ಗಂಟೆಗಿಂತಲೂ ಹೆಚ್ಚಿಗೆ ಕಾಲ ಮೀತಾ ಇರ್ತಿದ್ದೆ. ಮೀಯೋದು, ಈಜೊಡಿಯೋದು. ನನ್ನ ಕಾವೇರಿ ಎಷ್ಟು ಸಾರಿ ಮುಳುಗಿದ್ದೀನಿ, ಎಷ್ಟು ಕಡೆ, ತಾಂಜಾವೂರಲ್ಲಿ ಮುಳುಗಿದ್ದೀನಿ, ತಲಕಾಡ್ನಲ್ಲಿ ಮುಳುಗಿದ್ದೀನಿ, ಶ್ರೀರಂಗಪಟ್ಟಣದಲ್ಲಿ. ನನಗೆ ಬಹಳ ಇಷ್ಟ. ಹಾಗೇನೆ ಹಂಪೆಗೆ ಹೋದಾಗ ತುಂಗೆ, ಇವು ಎಲ್ಲ ನದಿಗಳು, ನನಗೆ ಯಾವುದೇ ನದಿ ಕಾಣಲಿ, ಸಮುದ್ರ ಕಾಣಲಿ, ಅಲ್ಲಿ ಒಳಗಡೆ 1 ಗಂಟೆ ಇರ್ಬೇಕು ನಾನು. ಆ ಖುಷಿನೇ ಬೇರೆ. ಸೊ ಅಲ್ಲಿ ಆ ಕಾರಣಕ್ಕೆ ನಾನು ಹೋಗ್ಲಿಲ್ಲ. ಮತ್ತು ಆ ಜನ, ಆ ರೈಶು, ಇದು ಯಾಕೋ ನನಗೆ ಮನಸ್ಸಿಗೆ ಇದಾಗಲಿಲ್ಲ. ಮತ್ತು ಇದು ಪಾಪ ಪರಿಹರಿಸುತ್ತೆ, ಪುಣ್ಯ ಕೊಡುತ್ತೆ, ಅದು ಪಕ್ಕ ಇಟ್ಟುಬಿಡಿ, ಬಟ್ ಸಂತೋಷ ಕೊಡುತ್ತಲ್ವಾ. ಇನ್ನೊಬ್ರು ಹೇಳ್ತಾರೆ, ಬಸವಣ್ಣ ಹೇಳ್ತಾನೆ, ಕಂಡ ಕಡೆ ನೀರು ಮುಳುಗ್ತಾರೆ, ಕಂಡ ಮರ ಸುತ್ತುತ್ತಾರೆ. ಕಡೆಗೆ ಬಸವಣ್ಣನ ಬಗ್ಗೆ, ಐತಿಹಾಸಿಕ ಬಸವಣ್ಣನ ಬಗ್ಗೆ ನನಗೆ ಗೊತ್ತಿಲ್ಲ. ಆತನ ಬಗ್ಗೆ ಬರೋ ವರದಿಗಳೇನು ಅಂತ ಹೇಳಿದ್ರೆ, ದಾಖಲಾಗಿರೋದು ಕಡೆಗೆ ಅವನು ಐಕ್ಯ ಆಗೋದು ಕೂಡಲ ಸಂಗಮದಲ್ಲಿ. ಅವನು ಹೇಳಿರೋ ಅರ್ಥ ಏನು ಅಂದ್ರೆ, ನೀರು ಮುಳುಗಿದ ತಕ್ಷಣ ಪಾಪ ಪರಿಹಾರ ಆಗುತ್ತೆ, ಮರ ಸುತ್ತ ತಕ್ಷಣ ನಾನು ಮೋಕ್ಷ ಸಿಕ್ಬಿಡುತ್ತೆ ಅಂತ ಅನ್ಕೋಬೇಡ. ಅಷ್ಟು ಸರಳ ಅಲ್ಲ. ತವಡು ಕುಟ್ಬೇಕು, ನೀನು ಹೆಚ್ಚು ಶ್ರಮ ಹಾಕ್ಬೇಕು ಅಂತ ಹೇಳಿರೋದು. ಇನ್ನು ದರ್ಗಾ ವಿಷಯ, ಸಾಕಷ್ಟು ದರ್ಗಾಗಳಿಗೆ ಹೋಗಿದ್ದೀನಿ. ದರ್ಗಾ ಅನ್ನೋದು ದೇವಸ್ಥಾನ, ಚರ್ಚು, ಮಸೀದಿ ಅಲ್ಲ. ಅದು ಯಾರೋ ಕೂತಿದ್ದಾರೆ ಸಾಧಕರು, ಸೂಫಿಗಳು, ಅಲ್ಲಿ ಧ್ಯಾನ ಮಾಡಿದ್ದಾರೆ. ಆ ಧ್ಯಾನಕ್ಕೆ ಅವ್ರು ಆರಿಸ್ಕೊಂಡಿದ್ದಾರೆ ಅಂದ್ರೆ ಇಟ್ ಈಸ್ ಎ ಗುಡ್ ಪ್ಲೇಸ್. ಹಾಗಾಗಿ ನಾನು ಅಲ್ಲಿ ಹೋಗ್ತೀನಿ ಮತ್ತು ಅಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡೋದಕ್ಕೆ ನನಗೆ ಏನೋ ಸಂತೋಷ ಆಗುತ್ತೆ. ನಾನು ಹಚ್ಕೊಂಡಿರೋ ಹವ್ಯಾಸ ಅದು, ಗೀಡು. ಆದರೆ ಬಹಳ ಜನ ಇಲ್ಲಿ ಗೊತ್ತಿಲ್ಲದೆ ಇರೋದು, ನಾನು ಹಿಂದೆ ಬದ್ದದನ್ನ ಓದ್ತಿದ್ರಲ್ಲ, ಅವ್ರಿಗೆಲ್ಲ ಗೊತ್ತಿರೋ ಒಂದು ಸಂಗತಿ ಹೇಳ್ತೀನಿ. ನಾನು ದರ್ಗಾಗಳಿಗೆ ಎಷ್ಟು ಹೋಗಿದ್ದೀನೋ ಅದಕ್ಕಿಂತಲೂ ಬಹಳ ಹೆಚ್ಚಿಗೆ ಹೋಗಿರೋದು ತಿರುವಣ್ಣಾಮಲೈಗೆ, ರಮಣಾಶ್ರಮಕ್ಕೆ. ರಮಣಾಶ್ರಮ ಕಳೆದ ಒಂದು 10-12 ವರ್ಷದಿಂದ ಕಮ್ಮಿ ಮಾಡಿಬಿಟ್ಟೆ. ಯಾಕೆಂದ್ರೆ ಅಲ್ಲಿ ಹೋದ್ರೆ ಮುಚ್ಚೋವರೆಗೂ ಧ್ಯಾನ ಕೂತ್ಕೊಳ್ತಾ ಇದ್ದೆ. ರಮಣ ಮಹರ್ಷಿ ಆಶ್ರಮದಲ್ಲಿ ಹೇಳಿದ್ನಲ್ಲಿ, ಯಾರನ್ನೂ ನಾನು ಗುರು ಅಂದ್ಕೊಳ್ಳೋದಿಲ್ಲ, ಸಾಧಕರು, ಮಾರ್ಗದರ್ಶಕರು. ಮುಚ್ಚೋದು 10 ಗಂಟೆಗೆ ಮುಚ್ಚುತ್ತೆ, ಬೆಳಿಗ್ಗೆ 4 ಗಂಟೆಗೆ ತೆಗೆಯುತ್ತೆ. ಬೆಳಗ್ಗೆನೂ ಕೂತಿದ್ದೆ, ಸಾಯಂಕಾಲ. ನನ್ನ ಜೊತೆ ಬಚ್ಚನ್ ಸೇರಿದಾಗೆ 4-5 ಮುಸ್ಲಿಮರು ಕೂರ್ತಿದ್ರು. ಊಟ ಅಲ್ಲೇ ಮಾಡ್ತಿದ್ವಿ. ಮೊದಲನೇ ಸಾರಿ ಹೋದಾಗ ನನ್ನ ತಟ್ಟೆನ ನಮ್ಮ ಹುಡುಗ ಒಬ್ಬ ಅನ್ನ ಹಾಕಿಸ್ಕೊಂಬರಕ್ಕೆ ಹೋಗ್ತಾನೆ.
ಅನ್ನ ಮತ್ತು ಪುರಿ. ಆಗ ಅಲ್ಲಿದ್ದವ್ರೊಬ್ರು ಹೇಳ್ತಾರೆ, ನಿಮ್ಮ ತಟ್ಟೆ ನೀವೇ ತೆಗೆದುಕೊಂಡೋಗ್ಬೇಕು, ನೀವೇ ಅನ್ನ ಹಾಕಿಸ್ಕೋಬೇಕು, ನೀವೇ ತೊಳೆದಿಡಬೇಕು. ಎಸ್ ಇನ್ಫ್ಯಾಕ್ಟ್ ನಾನು ಹುಡುಗ ತರಲಿ ಅಂತ ಇಷ್ಟ ಇರಲ್ಲ ನನಗೆ. ಅರೆ ಗೊತ್ತಲ್ಲ, ಹುಡುಗರು ಬಿಡೋದಿಲ್ಲ. ನಾನು ಅಲ್ಲಿ ಮಾಡ್ತೀನಿ. ಹಾಗೇನೆ ಇತ್ತೀಚಿನ ವರ್ಷಗಳಲ್ಲಿ ಯಾಕೆ ಕಮ್ಮಿ ಮಾಡಿಬಿಟ್ಟೆ ಅಲ್ಲಿ ಹೋಗೋದನ್ನ ಅಂತ ಹೇಳಿದ್ರೆ, ಅಲ್ಲಿ ಧ್ಯಾನಕ್ಕೆ ಕೂತಿರ್ಲಿ, ಆಶ್ರಮಕ್ಕೆ ಹೋಗ್ಲಿ, ಬೆಂಗಳೂರಿನ ಜನ ತುಂಬಾ ಬರ್ತಿದ್ದಾರೆ. ಆ ತುಂಬಾ ಬಂದವರಲ್ಲ ಸಾರ್ ಅಂತ ಬರ್ತಾರೆ. ಮತ್ತು ಒಳ್ಳೆಯವರು ಕೂಡ ಫೋಟೋ ತೆಗೆಸ್ಕೊಳ್ಳೋಕೆ ಇಷ್ಟಪಡ್ತಾರೆ. ಮೊನ್ನೆ ಚೆನ್ನೈಗೆ ಹೋದ್ರೆ ಅಲ್ಲೂ ಅಷ್ಟೇನೆ. ಇವತ್ತು ಕಾಮನ್ ಆಗ್ಬಿಟ್ಟಿದೆ. ನನಗಿಷ್ಟ ಆಗಲ್ಲ ಅದು. ಅದು ಅಂಥ ಜಾಗಗಳಲ್ಲಿ ನನ್ನನ್ನು ನಾನು ಅನಾಮಿಕ ಆಗಿರಬೇಕು ಅಂತ ಬಯಸೋನು. ಮತ್ತು ಗಿರಿವಲಂ ಅಂತಾರೆ, ಗಿರಿ ಪ್ರದಕ್ಷಿಣೆ. ನೀವು ಇಲ್ಲಿ ನೋಡಿದಿರಿ ಎಲ್ಲಿ ಕುಂಭಮೇಳದಲ್ಲಿ. ಆದರೆ ನಾನು ಅಲ್ಲೇ ನೋಡ್ಬಿಟ್ಟಿದ್ದೀನಿ 50 ಲಕ್ಷ ಜನ ಸೇರೋದು ಹೇಗೆ ಅಂತ. ಆದರೆ ಸ್ಪ್ರೆಡ್ ಆಗಿರ್ತಾರೆ ಅವರು. ಮತ್ತು ಇಡೀ ರಾತ್ರಿ ನಡೆಯುತ್ತೆ. ಸಾಯಂಕಾಲ 7 ಗಂಟೆ ಹುಣ್ಣಿಮೆನಲ್ಲಿ 7 ಗಂಟೆ ಆದಮೇಲೆ ಬೆಳಿಗ್ಗೆ 6 ಗಂಟೆವರೆಗೂ ನಡೆಯುತ್ತೆ. ಎಷ್ಟು ಸಾರಿ ಗಿರಿವಲಂ ಹುಣ್ಣಿಮೆ ದಿನನೂ ಮಾಡಿದ್ದೀವಿ, ಅಮಾವಾಸ್ಯೆ ದಿನನೂ ಮಾಡಿದ್ದೀವಿ, ಬೇರೆ ಬೇರೆ ದಿನಗಳು ಮಾಡಿದ್ದೀವಿ. 106 ದಿನ ಮಾಡಿದ್ದೀವಿ 17 ಕಿಲೋಮೀಟರ್ನ. ಮತ್ತು ನಾನು ಇದ್ರ ಬಗ್ಗೆ ವ್ಯಾಪಕವಾಗಿ ವಿಸ್ತೃತವಾಗಿ ಬರೆದಿದ್ದೆ. ಅದನ್ನ ಬರೆಯೋದನ್ನು ನೋಡಿಕೊಂಡು ಬಹಳಷ್ಟು ಪ್ರಗತಿಪರ ಮನಸ್ಸುಗಳು ಅಲ್ಲಿ ಇವತ್ತಿಗೂ ಹೋಗ್ತಿದ್ದಾರೆ. ಹುಣ್ಣಿಮೆನಲ್ಲಿ ಹೋಗಿ ಸುತ್ಕೊಂಡು ಬರ್ತಾರೆ. ನಮಗೆ ಒಳ್ಳೇದಾಗ್ತಿದೆ. ಅಲ್ಟಿಮೇಟ್ಲಿ ಇದು ನಂಬಿಕೆ. ನಾನು ಹೇಳಿದ್ನಲ್ಲ, ನನ್ನ ನಂಬಿಕೆ ನನಗೆ, ನಿಮ್ಮ ನಂಬಿಕೆ ನಿಮಗೆ. ಕುಂಭಮೇಳದಲ್ಲಿ 12 ವರ್ಷಗಳ ಹಿಂದೆನೆ ನನ್ನ ಪತ್ನಿ ಮಗಳು ಹೋಗಿದ್ದಾರೆ, ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ. ಮೊನ್ನೆ ನಮ್ಮ ಅಕ್ಕ 5ನೇ ಸರಿ ಹೋಗ್ತಿರೋದು. 2 ಸರಿ ದೊಡ್ಡ ಕುಂಭಮೇಳ ಮತ್ತು ಅರ್ಧ ಕುಂಭಮೇಳ. ಅಲ್ಲಿ ಸ್ನಾನ ಮಾಡಿದ ತಕ್ಷಣ ಫೋನ್ ಮಾಡೋದು ನನಗೆ, ತಮ್ಮ ನಿನ್ಗೆ ಒಳ್ಳೇದಾಗ್ಲಪ್ಪ, ನಿನ್ನಂತ ತಮ್ಮ ಇದ್ದಾನೆ. ನಮ್ಮಕ್ಕ ನನ್ನ 2ನೇ ತಾಯಿ. ಅದು ಆ ಮಕ್ಕಳು, ಇವರು, ಕುಟುಂಬ ಎಲ್ಲರಿಗಿಂತ ಹೆಚ್ಚು ಜೀವ ಇಟ್ಕೊಂಡಿರೋದು ನನ್ನ ಮೇಲೆ. ನನ್ನ ಮೊನ್ನೆ ಕೂಡ ಮಾಡಿದ್ರು ನನಗೆ, ನನ್ನ ಮಗಳಿಗೆ, ಎಲ್ರಿಗೂ ಮಾಡಿದ್ರು. ಸೊ ನಾನು ಅದರ ವಿರೋಧಿ ಅಲ್ಲ, ಬೇರೆಯವರು ಅಲ್ಲ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಆದರೆ ನಾವು ಹರಕೆ ಕಟ್ಟೋದಿಲ್ಲ, ಗಂಧದ ಕಡ್ಡಿ ಇದು ಮಾಡೋದಿಲ್ಲ. ಹಾಗೇನೆ ನಂತರ ಬರ್ತಾರಲ್ಲ, ಯಾರಿಗೂ ನಾವು ಮಸೀದಿಗೆ ಹೋಗಿ ಅಂತ ಹೇಳಲ್ಲ. ಅನೇಕ ಮುಸ್ಲಿಮರು ಸಮಸ್ಯೆಗಳು ತೊಗೊಂಡ್ಬರ್ತಾರೆ. ಹುಡುಗರು, ಹುಡುಗಿಯರು, ಗಂಡ, ಹೆಂಡತಿ, ಇವರು. ಅವ್ರಿಗೆ ನಾನು ಹೇಳೋದೇ ಒಂದು, ಕೂತ್ಕೊಳ್ಳಿ, ಪಟ್ಟಾಗಿ ಕೂತ್ಕೊಂಡು 100 ಸಾರಿ ಅಲ್ಲಾನ ನಾಮಸ್ಮರಣೆ, ಶತನಾಮಸ್ಮರಣೆ ಮಾಡಿ. ಅದನ್ನೇ ಹೇಳೋದು. ಅದೇ ರೀತಿ ಹಿಂದೂ ಹುಡುಗರು, ಅವರು ಡ್ರಗ್ ಅಡಿಕ್ಟ್ ಆಗಿರ್ಲಿ, ಗಂಡ ಹೆಂಡತಿ ಇದಾಗ್ಲಿ, ಅಥವಾ ಯಾವುದೋ ಒಂದು ಹುಡುಗಿ ನನಗೆ ಯಾಕೋ ಮದುವೆ ಆಗ್ತಿಲ್ಲ, ಮನೆಗಳಲ್ಲಿ ಬಹಳ ಜನ ಇದಾರೆ ಈ ಥರ, ಅವೆಲ್ಲ ಗೊತ್ತಿದ್ದು. ಅವ್ರಿಗೆ ನಾನು ಹೇಳೋದೆ, ಅಟ್ಲೀಸ್ಟ್ 1-2 ಸಾರಿ ತಿರುವಣ್ಣಾಮಲೈ ಹೋಗ್ಬಿಟ್ ಬಾ. ಅಲ್ಲಿ ಮಹಾ ದೊಡ್ಡ ಸಂತ ಕೂತಿದ್ರು. ಸಂತ. ಆ ಆಶ್ರಮಗಳು ಅಥವಾ ಈ ದರ್ಗಾಗಳನ್ನ ನೀವು ಯಾವುದೇ ಧರ್ಮದ ಜೊತೆ, ಸ್ಥಾಪಿತ ಧರ್ಮಗಳ ಜೊತೆ ಸಮೀಕರಿಸಬೇಡಿ. ಅಲ್ಲಿ ಕೂತಿದ್ದವರು ಮಹಾ ಸಂತರು. ಆ ಸಂತ ಎಲ್ರಿಗೂ ಸೇರಿದವರು. ವಿಶ್ವ ಮಾನವ ಅವರು, ವಿಶ್ವ ಪ್ರಜ್ಞೆ ಅವರು, ಅದಕ್ಕೆ ಸೇರಿದವರು. ಅಲ್ಲೇ ಆಗ್ಲಿ ಅಥವಾ ದರ್ಗಾ ಆಗ್ಲಿ. ದರ್ಗಾದಲ್ಲಿ ಕೂತಿರೋರು ಅಷ್ಟೇ. ನಿಮಗೆ ಗೊತ್ತಿಲ್ಲ, ನೀವು ಹೋಗಿಲ್ಲ, ದಯವಿಟ್ಟು ಹೋಗಿ ಒಂದ್ಸರಿ. ಅದು ಮಸೀದಿ ಅಲ್ಲ, ಅದು ಅಲ್ಲಿ ಗುರುಗಳು ಕೂತಿರೋ ಜಾಗ. ಅಲ್ಲಿ ಎಷ್ಟು ಜನ ಹಿಂದೂಗಳು ಬರ್ತಾರೆ ನೋಡಿ. ಅವ್ರೇನು ಮುಸ್ಲಿಂ ಇದು ಅನ್ಕೊಂಡು ಬರೋದಿಲ್ಲ. ಅಲ್ಲಿ ಗುರು ಕೂತಿದ್ದಾರೆ. ಅವರೆಲ್ಲ ಅನ್ಕೊಳ್ಳೋದು ಬಾಬಾ ಗುರು ಕೂತಿದ್ದಾರೆ. ಎಲ್ಲೋ ನಮಗೆ ಹಾರೈಸ್ತಾರೆ. ಅದು ಎಷ್ಟು ನೀವು ನಂಬ್ಕೊಂಡಿದ್ದೀರಿ, ನಂಬ್ಕೊಂಡಿಲ್ಲ ಅಂತ ನನ್ ಕೇಳಿದ್ರೆ ನನಗೆ ಮಾತನಾಡೋದಿಲ್ಲ. ಆದರೆ ಅಲ್ಲಿ ಕೂತ್ಕೊಂಡಾಗ್ಲೂ, ನಾನು ಮೆಡಿಟೇಷನ್ ಕೂತ್ಕೊಂಡಾಗ, ಒಳಗಡೆ ಧ್ಯಾನ ಇದ್ದಾಗ ನನ್ನ ಕಣ್ಣು ಕಾಣಿಸೋ ರೂಪನೇ ಬೇರೆ. ಆ ಗುರುಗಳಿಗೂ ಯಾವುದೂ ನೋಡೋದಿಲ್ಲ. ಯಾವುದೋ ಒಂದು ತಾಯಿ ಅದು ಮಾತ್ರ ಕಾಣ್ತಾ ಇರುತ್ತೆ. ಅಲ್ಲಿ ಎಲ್ಲೋ ಆ ಜಾಗದಲ್ಲಿ ಕೂತ್ಕೊಂಡು ಮಾಡಿದ್ರೆ ನನಗೆ ಏನೋ ಒಂದು ಸಂತೋಷ, ಒಂದು ಭರವಸೆ, ಒಂದು ಖುಷಿ ಸಿಗುತ್ತೆ. ಸೊ ಈ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿ. ನಾವು ಒಂದೇ ಒಂದು ಹೇಳ್ತೀನಿ, ನೀವು ಬಲಪಂಥೀಯರಾಗಿರಿ, ಎಡಪಂಥೀಯ ಆಗಿರಿ, ಮಧ್ಯಪಂಥೀಯ ಆಗಿರಿ, ಬಹುಪಂಥೀಯ ಆಗಿರಿ, ಏನಾದರೂ ಆಗಿರಿ, ಫಸ್ಟು ಉತ್ತಮ ಮನುಷ್ಯರಾಗಬೇಕು. ಉತ್ತಮ ಮನುಷ್ಯ ಅಂದರೆ ನಮ್ಗೆ ಹೇಳ್ಕೊಟ್ಟಿರಲಿ ದೊಡ್ಡವರೆಲ್ಲ, ವಚನಕಾರರಿರಲಿ, ಸೂಫಿಗಳಿರಲಿ, ತಾಂತ್ರಿಕರಿರಲಿ, ಸಹಜೀಯರಿರಲಿ, ಝೆನ್ ಮಾಸ್ಟರ್ಗಳಿರಲಿ, ಅವರೆಲ್ಲ ಹೇಳ್ಕೊಟ್ರು ಒಂದೇ, ಸಹನೆಯಿಂದ ಇತರ ಜೀವಗಳನ್ನ ನೋಡು. ಬೇರೆ ಏನೂ ಹೇಳ್ಕೊಟ್ಟಿಲ್ಲ. ಸಹನೆ. ಹಸ್ದವನಿಗೆ ಸ್ವಲ್ಪ ಅನ್ನ ಕೊಡು, ಬಾಯಾರ್ದವನಿಗೆ ಸ್ವಲ್ಪ ನೀರು ಕೊಡು. ಯಾವುದೇ ತಗೊಂಡ್ರು ಅಷ್ಟೇನೆ. ನಾನು ಸ್ಥಾಪಿತ ಧರ್ಮಗಳ ಬಗ್ಗೆ ಯಾವ ರೀತಿಯ ಒಂದು ಭಕ್ತಿ ಆಗಲಿ, ಗೌರವ ಆಗಲಿ ಇಟ್ಕೊಂಡಿಲ್ಲ. ಸ್ಥಾಪಿತ ಧರ್ಮಗಳ ಬಗ್ಗೆ. ಅದೇ ರೀತಿ ನನ್ನ ಹಿಂದೂ ಅಂದಾಗ ನನಗೇನನ್ಸುತ್ತೆ, ನೀವು ಏನೇ ಆದರೂ ಹಿಂದೂ ಅಲ್ವಾ ಅಂದಾಗ ನನಗೇನನ್ಸುತ್ತೆ, ಅದನ್ನು ನಾನು ಮುಂದಿನ ಸಾರಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಮಸ್ಕಾರ.